ಹೊಡಿಬೇಡ ಹೊಡಿಬೇಡ. ಇನ್ನೇನಾರು ಬ್ಯಾಲೆನ್ಸ್ ಇದ್ದೀವಿ. ಪ್ರಾಪರ್ಟಿ ಡ್ಯಾಮೇಜ್ ಸೆಕ್ಷನ್ ಪ್ರಕಾರ ಎಲ್ಲ ಕವರ್ ಆಗಿದೆ. ಇದೆಲ್ಲ ಮಾಡಿಸಿದ್ದು ಸೂರ್ಯಪ್ರಕಾಶ್ ಅವರೇ ಅಂತ ಕಂಪ್ಲೇಂಟರ್ ಬರೆದಿದ್ದೀರಾ. ಕೋರ್ಟಲ್ಲಿ ಎವಿಡೆನ್ಸ್ ಕೇಳ್ತಾರೆ. ನಾಳೆ ದಿನ ಯಾರಾದರೂ ಇನ್ವೆಸ್ಟಿಗೇಷನ್ಗೆ ಅಂತ ಬಂದರೆ ಪ್ರೂಫ್ ಬೇಕಲ್ಲ, ಅದಕ್ಕೆ ಇದೆಲ್ಲ. ಅರ್ಥ ಆಯ್ತಾ ಬುದ್ಧಿ? ನಿನ್ನ ನೆಕ್ಸ್ಟ್ ಟೈಮ್ ಕಂಪ್ಲೇಂಟ್ ಕೊಡಬೇಕಾದ್ರೆ ಎಕ್ಸ್ಟೇನಾರು ಬರೀರಿ ಸರ್. ಏನಪ್ಪ ಹೊಡೆದಂಗೆ ಫೀಲ್ ಆಗಲಿಲ್ಲ. ಹೊಡೆಯೋದು ಸುಲಭ, ಕಟ್ಟೋದು ತುಂಬಾ ಕಷ್ಟ. ನಮ್ಮಪ್ಪ ಕಟ್ಟೋರು, ಅವ್ರ ವಿರುದ್ಧವಾಗಿ ಏನಾದರೂ ಬಂದರೆ ನಾವು ಹೊಡೆಯೋರು. ಬಿಡ, ಮೊದಲೇ ವಯಸ್ಸಾಗಿದೆ. ಎಷ್ಟೋ ಕೊಬ್ಬು ನಿಮಗೆ. ನನ್ನ ಮನೆಗೆ ನುಗ್ಗಿ ನನ್ನ ಮನೆನೇ ಬಿಡಲ್ಲ, ನಿಮ್ಮನ್ನು ಯಾರನ್ನೂ ಬಿಡಲ್ಲ. ದೊರೆಗಳೇ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಮ್ಮಪ್ಪನ ವಿರುದ್ಧ ಏನೇನು ಪ್ಲ್ಯಾನ್ ಮಾಡ್ತಿದ್ಯೋ ಅದೆಲ್ಲ ಇವತ್ತೇ ಇವಾಗಲೇ ಸ್ಟಾಪ್ ಆಗಬೇಕು. ಸುಳ್ಳು ಆರೋಪಗಳು, ಹುಟ್ಟಾಕಿರೋ ಪ್ಲ್ಯಾನ್ಗಳು, ನೀನೇ ದುಡ್ಡು ಕೊಟ್ಟು ಪೇಪರಲ್ಲಿ ಬರ್ಸಿರೋ ಪ್ಲ್ಯಾನ್ಗಳು, ಇದೆಲ್ಲ ಆಟಗಳು ನಿಲ್ಲಿಸ್ಬಿಡಿ ಸರ್. ಗಿಲ್ಕಿ ಆಡಿಸ್ಬಿಡ್ತೀವಿ. ಸಾರಿ ಸರ್, ಸಾರಿ. ಅವ್ರಿಗೆ ಮುಟ್ಟೋಕೆ ಮುಂಚೆ ನಾವು 3 ಜನ ಅವ್ರಿಗೆ ಸೆಕ್ಯೂರಿಟಿಯಾಗಿ ನಿಂತಿರ್ತೀವಿ ಅನ್ನೋದನ್ನ ಮರಿಬೇಡಿ. ಗೋಡೆ ಥರ ನಿಂತಿರ್ತೀವಿ. ಅವ್ರನ್ನ ಮುಟ್ಟಬೇಕು ಅಂದರೆ ನಮ್ಮ 3 ಜನರನ್ನ ದಾಟ್ಕೊಂಡು ಹೋಗ್ಬೇಕು. ಎದುರಿಸ್ತಲ್ಲ ಮಾಮ್ಸ್, ಜನ ನಮ್ಮವರು ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇಷ್ಟಕ್ಕೆ ನಿಮಗೆ ಭಯ ಆಗಿದ್ರೆ ಕ್ಷಮಿಸ್ಬಿಡಿ ವಾಯ್ಸ್. ಕೃಷ್ಣ, ಅರ್ಥ ಆಯ್ತಲ್ಲ? ರಾಣ, ಇನ್ಮೇಲೆ ಈ ಚಿಲ್ಡ್ರೆ ಪಲ್ಡ್ರೆ ಕುಂಟೆ ಬಿಲ್ಲಿ ಆಟ ಸಾಕು. ಇನ್ನೇನಿದ್ರು ಪ್ರೊಫೆಷನಲ್ ಆಟ ಆಡೋಣ. ಆ ಸೂರ್ಯನ ಮಗ ತುಂಬ ಮಾತಾಡ್ತಾನೆ, ಅವನನ್ನು ಪರ್ಮನೆಂಟಾಗಿ ಡೀಲ್ ಮಾಡೋಣ. ನೀವು ಏನು ಬೇಕಾದರೂ ಮಾತಾಡ್ಬೋದು. ನಾನು ತುಂಬ ಓಪನ್ ಮೈಂಡೆಡ್ಡು. ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಹೇಳ್ಕೋಬೋದು. ನನಗೆ ಮದುವೆ ಯೋಚನೆ ಇನ್ನೂ ಇಲ್ಲ. ಅಮ್ಮನಿಗೆ ಒಪ್ಪಿಗೆ ಅಂದರೆ ನಾನು ಅವ್ರನ್ನ ನಂಬಿ ಮುಂದೆ ನಿರ್ಧಾರ ತಗೊಳ್ತೀನಿ. ಆದರೆ ನಂದೊಂದು ರಿಕ್ವೆಸ್ಟ್ ಇದೆ. ಅಫ್ಕೋರ್ಸ್, ಹೇಳಿ. ನಮ್ಮ ಅಣ್ಣ ರೀಸೆಂಟಾಗಿ ತೀರ್ಕೊಂಡಿದ್ದಾನೆ. ನನ್ನ ತಂಗಿ ಇನ್ನೂ ಓದ್ತಾ ಇದ್ದಾಳೆ. ಇವಾಗ ಮದುವೆ ಆಗೋದೇ ಆದರೆ ಆದಮೇಲೂ ನಾನು ವರ್ಕ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ನನ್ನ ಮನೆ ನೋಡ್ಕೊಳ್ಳೋದಕ್ಕೆ ನಾನು ಸಹಾಯ ಮಾಡಬೇಕು. ಮನೆ ಕೆಲಸದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ನಾನು ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಆದರೆ
ಮದುವೆ ಆದಮೇಲೂ ಕೆಲಸ ಮಾಡಬೇಕು ಅಷ್ಟೆ. ಕೆಲಸನಾ? ನಿಮ್ಮಕ್ಕ ಸೂರ್ಯಪ್ರಕಾಶ್ ಅವ್ರ ಮನೆ ಸೊಸೆ ತಾನೇ? ಅದೇ ಶಾಂತಿ ಜ್ಯುವೆಲರ್ಸ್ ಓನರು? ಹೌದು. ಅವರೇ ಮನೆ ನಡೆಸ್ಬೋದಲ್ವಾ? ಅವರೇ ದುಡ್ಡು ಕೊಡ್ಬೋದು. ಅವ್ರಿಗೇನು ಕಮ್ಮಿ ಆಗಿದೆ? ಅಲ್ಲ, ಅದು ಅವ್ರ ಗಂಡನ ಮನೆ. ಅವ್ರ ಮನೆಗೆ ಹೋಗಿ ನಾವು ಹೇಗೆ ಕೈ ಚಾಚಿ ದುಡ್ಡು ಕೇಳೋಕ್ಕಾಗತ್ತೆ? ಅದೊಂದು ಕಡೆ ಆದರೆ ನಿಮ್ಮ ಅಣ್ಣ ಸತ್ತೋದ್ರಲ್ಲ, ಜೊತೆಗೆ ನಿಮ್ಮ ಅಕ್ಕ ಮದುವೆ ಆಗಬೇಕಾಗಿರೋ ಹುಡುಗನೂ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರಲ್ಲ, ಅದಕ್ಕೆ ಅಂತ ಕಾಂಪನ್ಸೇಷನ್ನು, ಇನ್ಶೂರೆನ್ಸು, ಬೇಜಾನ್ ಸೆಟಲ್ಮೆಂಟ್ ಬಂದಿರಬೇಕಲ್ವಾ? ಲಕ್ಷಗಟ್ಲೆನೋ ಅಥವಾ ಕೋಟಿಗಟ್ಲೆನೋ? ನಾವು ಮದುವೆ ಆದಮೇಲೆ ನೀವು ಕಮ್ಮಿ ಅಂದರೂ ಒಂದು 25 ಲಕ್ಷಕ್ಕೆ ಬಾಳ್ತೀರಾ ಅಲ್ವಾ? ನಿಜ ಹೇಳಬೇಕು ಅಂದರೆ ಒಂದು 50 ಲಕ್ಷ ವರದಕ್ಷಿಣೆ ತಂದರೆ ಇನ್ನೂ ಬೆಟರು. ಆಮೇಲೆ ನೀವು ನಮ್ಮ ಮನೇಲಿ ಮಹಾರಾಣಿ ಥರ ಇರ್ಬೋದು, ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ. ನೀವು ಅಂದ್ಕೊಂಡಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಸರ್. ಆಮೇಲೆ ಈ ವರದಕ್ಷಿಣೆ ಇದರಲ್ಲೆಲ್ಲ ನನಗೆ ನಂಬಿಕೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಈಗಿನ ಜಮಾನನೇ ಅಂಥದ್ದು. ಎಲ್ಲರೂ ಹೀಗೆ ಹೇಳ್ತಾರೆ, ಆದರೆ ಕೊನೆಗೆ ಕೊಟ್ಟೇ ಕೊಡ್ತಾರೆ. ಯಾರ್ರೀ ಹುಡುಗಿನ ಸುಮ್ಮನೆ ಫ್ರೀಯಾಗಿ ಮದುವೆ ಆಗ್ತಾರೆ? ಏನಾದರೂ ಒಂದು ಲಾಭ ಬೇಕೇ ಬೇಕಲ್ವಾ? ಏನೋ ನಿಮ್ಮ ಅಣ್ಣ ತೀರೋಗಿದ್ದಾರಲ್ವಾ, ಅದರಿಂದ ಒಂದಿಷ್ಟು ದುಡ್ಡು ಬಂದೇ ಬರುತ್ತೆ, ಅದನ್ನೇ ಇದಕ್ಕೆ ಬಳಸ್ಕೋಬಹುದು. ನಮ್ಮ ಅಣ್ಣನ ಸಾವಿಂದ ದುಡ್ಡು ಅಂಥದ್ದು ನನಗೇನು ಬಂದಿಲ್ಲ. ಇಂಥ ಮಾತೆಲ್ಲ ಕೇಳ್ತಿದ್ರೆ ನನ್ನ ಕೈ ಕಡಿಯುತ್ತೆ. ಇವಾಗ ಒಂದು ಕೆನ್ನೆಗೆ ಬಾರಿಸಿದ್ದೀನಿ, ಇನ್ನೊಂದು ಕೆನ್ನೆಗೆ ಬಾರಿಸೋ ಅಷ್ಟರಲ್ಲಿ ಹೋದರೆ ನಿಮಗೆ ಒಳ್ಳೇದು. ವರದಕ್ಷಿಣೆ ಕೇಳಿದ್ರಿ, ಭಿಕ್ಷೆ ಕೊಟ್ಟಿದ್ದೀನಿ. ಸಾಕಾಗಲಿಲ್ಲ ಅಂದರೆ ಹೇಳಿ, ಕೊಡ್ತೀನಿ. ಎಷ್ಟು ಧೈರ್ಯ ನಿಂಗೆ? ನಮ್ಮ ಕಡೆ ವರದಕ್ಷಿಣೆ ಹೀಗೆ ಸರ್ ಕೊಡೋದು. ಏನಾಯ್ತು? ನನ್ನ ಕಪಾಳಕ್ಕೆ ಹೊಡೆದ್ಬಿಟ್ಲಮ್ಮ.